ಒಂದು ಶಕ್ತಿಭರಿತ ಒಂದು ಸ್ಕಿಲ್ಸ್ ಅನ್ನ ಇಲ್ಲಿ ನೀವು ನೋಡಬಹುದು. ಈ ಮಕ್ಕಳು ಮಾಡ್ತಾ ಇರೋದು ಕಂಬಕ್ಕೆ ನಮಸ್ಕಾರ. ಯಾವುದೇ ಒಂದು ಕ್ರೀಡೆ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಮಸ್ಕಾರ ಬಹಳ ಮುಖ್ಯ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಅದೇ ಒಂದು ನಮಸ್ಕಾರದಿಂದ ಚಮತ್ಕಾರ ಅಂತೇಳಿ ಒಂದು ಗಾದೆ ಮಾತನ್ನ ನಾನು ಇಲ್ಲಿ ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತನ್ನ ಕೈಯಿಂದ ಇಡೀ ದೇಹದ ಭಾರವನ್ನ ಆ ಕೈಯಲ್ಲಿ ಹಾಕಿ ಕಂಬಕ್ಕೆ ನಮಸ್ಕಾರ ಮಾಡಬೇಕಾಗುತ್ತೆ. ನಿಮ್ಗೆಲ್ಲರಿಗೆ ನಾನು ಒಂದು ವಿಷಯ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಾಲಾ ಒಂದು ಕ್ರೀಡಾಕೂಟದಲ್ಲಿ ಸಹಿತ ಮಲ್ಲಕಂಬ ಸೇರಿಸಿ ಈಗಾಗಲೇ 4 ವರ್ಷಗಳಾಯಿತು. ಸ್ಕೂಲ್ ಗೇಮ್ಸ್ ನಲ್ಲಿ ಸಹಿತ ಮಲ್ಲಕಂಬ ಸೇರ್ಪಡೆಯಾಗಿದೆ. ಅದು ಅಲ್ಲದೆ ಪದವಿ ಪೂರ್ವ ಕಾಲೇಜುಗಳಲ್ಲಿ, ಪದವಿ ಕಾಲೇಜುಗಳಲ್ಲಿ, ಇಂಜಿನಿಯರ್ ಕಾಲೇಜುಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ ಸಹಿತ ಮಲ್ಲಕಂಬ ಒಂದು ಯೂನಿವರ್ಸಿಟಿ ಬ್ಲೂ ಅನ್ನಾಗಿ ಮಾಡಲಿಕ್ಕೆ ಸಹ ಎಲ್ಲ ತಯಾರಿಗಳು ಜರುಗಿ ಈಗಾಗಲೇ ಅಲ್ಲಿಯೂ ಸಹ ಮಲ್ಲಕಂಬವನ್ನ ಕಾಲಿಟ್ಟಿದೆ. ವಿಶೇಷವಾಗಿ PUC ಸೆಕೆಂಡ್ ಇಯರ್ದಲ್ಲಿ ಸಲಾಂ ಮುಗಿಸಿ ದಸರಂಗಕ್ಕೆ ಹೋಗ್ತಾ ಇದ್ದಾನೆ ವಿದ್ಯಾರ್ಥಿ ಶರಣಪ್ಪ. ನಮ್ಮ ಶರಣ, ಇದಕ್ಕೆ ನಾವು ದಸರಂಗ ಅಂತ ಹೇಳ್ತೇವೆ. ಇವು ಎಲ್ಲ ಆಸನಗಳ ಹೆಸರು ಮರಾಠಿ ಭಾಷೆಯಲ್ಲಿ ಇದ್ದ ಕಾರಣ ಇಡೀ ನಮ್ಮ ದೇಶದಲ್ಲಿ ಸಹಿತ ಒಂದೇ ರೀತಿಯಾಗಿ ಇದಕ್ಕೆ ಆಸನಗಳ ಹೆಸರುಗಳನ್ನ ನಾವು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇವೆ. ಕಳೆದ ತಿಂಗಳ 18ನೇ ತಾರೀಕಿಗೆ ಪ್ರಪ್ರಥಮ ವಿಶ್ವ ಮಲ್ಲಕಂಬ ಸ್ಪರ್ಧೆ ಸಹಿತ ಮುಂಬಯಿಯಲ್ಲಿ ಜರುಗಿದೆ. ಆ ಒಂದು ಸ್ಪರ್ಧೆಯಲ್ಲಿ ಭಾರತ ದೇಶ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿದೆ ಅನ್ನೋ ಮಾತನ್ನ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇನೆ. PUC ಸೆಕೆಂಡ್ ಇಯರ್ದಲ್ಲಿ ಮಲ್ಲಕಂಬ ಪ್ರಶಸ್ತಿಯನ್ನ ಪಡೆದಿದ್ದೆ ಆತಂದ್ರೆ ಆತನಿಗೆ ವಿಶೇಷವಾಗಿ ಒಂದು ಕ್ರೀಡಾ ಕೋಟಾದಲ್ಲಿ 10% ಅಂಕಗಳನ್ನ ಕೊಡಲಾಗ್ತಾ ಇದೆ. ಅಂದ್ರೆ 100 ಮಾರ್ಕ್ಸ್ ಅಂಕಗಳನ್ನ ಅವನಿಗೆ ಗ್ರೇಸ್ ಮಾರ್ಕ್ಸ್ ಆಗಿ ಕೊಡುವ ಒಂದು ಪದ್ಧತಿಯನ್ನ ಹಾಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಸಹಿತ ಬೋತ್ ದಸರಂಗ ಅಂತ ನಾವು ಎಡ ಮತ್ತು ಬಲ ಕೈಗಳನ್ನ ಬಳಸಿ ಜೊತೆಗೆ ಮತ್ತೊಂದು ಆಸನ. ಈ ಆಸನ ಮಾಡಲಿಕ್ಕೆ ಯಾರದೇ ಅಲ್ಲಿ ಗುರುವಿನ ಸಹಾಯವಿಲ್ಲ. ತನ್ನ ಎಲ್ಲ ದೇಹದ ನರನಾಡಿಗಳಿಗೆ ವ್ಯಾಯಾಮ ಕೊಡ್ತಕ್ಕಂಥ ಒಂದು ಆಸನ. ನಿಮ್ಮ ಮಗು 10 ನಿಮಿಷ ಈ ಒಂದು ಮಲ್ಲಕಂಬದಲ್ಲಿ ಆಸನಗಳ ಮಾಡಿದ್ದಾತಂದ್ರೆ ನೆಲದ ಮೇಲೆ ಸುಮಾರು 100 ಆಸನಗಳನ್ನ ಮಾಡುವ ಒಂದು ಶಕ್ತಿ ಖಂಡಿತವಾಗ್ಲೂ ಪಡೆಯುತ್ತಾನೆ ಅನ್ನೋ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬೇರೆ ದೇಶಗಳಲ್ಲಿ ಭಾರತದ ಮಲ್ಲಕಂಬ ತರಬೇತಿದಾರರು ವಿಶೇಷವಾಗಿ ರೋಗಗಳನ್ನು ದೂರ ಮಾಡುವ ಒಂದು ಇದು ಪದ್ಧತಿ ಅಂತ ಎತ್ತಿಕೊಂಡು ಬೇರೆ ದೇಶಗಳಲ್ಲಿ ಮಲ್ಲಕಂಬವನ್ನ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಬಸಪ್ಪ ಕಂಬಾರ್ ಅಂತೇಳಿ ಬಸಪ್ಪ ಕಾಮತ್ ಅಂತೇಳಿ ಈ ಒಂದು ವಿದ್ಯಾರ್ಥಿ ಬಜರಂಗಿಯನ್ನ ಮಾಡ್ತಾ ಇದ್ದಾನೆ. ವೆರಿ ನೈಸ್. ಎಲ್ಲ ತನ್ನ ಭಾರವನ್ನ ಮೊಣಕಾಲದಲ್ಲಿ ಹಿಡಿದು ಇದಕ್ಕೆ ನೋಡ್ರಿ ವಿಶೇಷವಾಗಿ ಕಂಬಕ್ಕೆ ಎಣ್ಣೆಯನ್ನು ಹಚ್ಚಿರ್ತೇವೆ ನಾವು. ಇದು ಇಂಗ್ಲಿಷ್ ಟಿ ಆಕಾರ. ಇದಕ್ಕೆ ನಾವು ಹೇಳ್ತೀವಿ ಟಿ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು. ಸಂದರ್ಭ ಒಂದೇ ರೀತಿ ಬರೋಲ್ಲ. ಆದ ಕಾರಣದಿಂದ ತನ್ನ ದೇಹದ ಎಲ್ಲ ಭಾರವನ್ನ ಒಂದು ಅಂಗೈ ಒಂದು ಹಸ್ತದಲ್ಲಿ ಸಹಿತ ಇರುವ ಒಂದು ಆಸನಗಳನ್ನ ಇಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ. ನಾನು ಈ ಸಂಸ್ಥೆಯವರಿಗೆ ಆಭಾರಿಯಾಗಿದ್ದೇನೆ. ಅನೇಕ ದುಂದು ವೆಚ್ಚದ ಕ್ರೀಡೆಗಳಿಗೆ ಮಾರು ಹೋಗದೆ ನಮ್ಮ ಈ ಮಲ್ಲಕಂಬ ಕ್ರೀಡೆಗೆ ತಾವು ಮನಸೋತಿದ್ದೀರಿ. ಮಲ್ಲಕಂಬ ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಿಗೆ ಆಗ್ತದೆ ನನ್ನ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೊಂದು ಆಸನ ಪದ್ಮಾಸನ ಜೊತೆಗೆ ಅಲ್ಲಿ ಮತ್ತೊಂದು ಆಸನ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ ನಿರಂಜನೆಯನ್ನ ಒಂದು ಈ ವಿದ್ಯಾರ್ಥಿ ನೋಡ್ರಿ. ಪದ್ಮಾಸನ ನಾವು ದಪ್ಪಾಗಿ ನೆಲದ ಮೇಲೆ ಹಾಕೊಳ್ಳಿಕ್ ಆಗಲ್ಲ. ಈ ಮಗು 10 ಅಡಿ ಎತ್ತರದ ಒಂದು ಮಲ್ಲಕಂಬದಲ್ಲಿ, ಅದು ಎಣ್ಣೆ ಸವಿರಿದ ಮಲ್ಲಕಂಬದಲ್ಲಿ ಲೀಲಾಜಾಲವಾಗಿ ಮಲ್ಲಕಂಬವನ್ನು ಮಾಡ್ತಾ ಇದ್ದಾನೆ. ನಾನು ಈ ತಾಯಂದರಲ್ಲಿ, ಪಾಲಕರಲ್ಲಿ, ಪೋಷಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ,
ಎಲ್ಲ ಕ್ರೀಡೆಗಳನ್ನ ನೀವು ಮಾಡಿಸ್ರಿ, ಬೇಡನಲ್ಲ. ಮಲ್ಲಕಂಬ ಬಿಡಬೇಡ್ರಿ. ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂತ ಒಂದು ರೋಗ ನಿರೋಧಕ ಶಕ್ತಿ ಬೆಳಿಲಿಕ್ಕೆ ಮಲ್ಲಕಂಬ ವಿಶೇಷವಾಗಿ ಕೆಲಸ ಮಾಡ್ತಾ ಇದೆ. ಕಾರ್ತಿಕ್ ಬಳೂಟಿಗಿ ಈ ವಿದ್ಯಾರ್ಥಿ ಕಾಲ್ ಚಿಕನ್ ಅನ್ನ ಮಾಡಿದ್ದಾನೆ ನೋಡ್ರಿ. ನಟರಾಜಾಸನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ವಿದ್ಯಾರ್ಥಿ. ನಿಮಗೆ ಮತ್ತೊಂದು ಈ ತರ ಒಂದು ಮೈಕಟ್ಟು ನೋಡಬಹುದು, ಎಷ್ಟು ತಳಗಾಗಿದ್ದಾನೆ, ಯಾವ ರೀತಿ ಫಿಸಿಕಲ್ ಫಿಟ್ ಅಂತೇಳಿ ಇವರ ಮನೆಯಲ್ಲಿ ಸಹಿತ ತಾವು ಕೇಳಬಹುದು. ಈ ಮಲ್ಲಕಂಬ ಮಾಡ್ತಕ್ಕಂಥ ಮಕ್ಕಳು ಎಷ್ಟು ಫಿಸಿಕಲ್ ಫಿಟ್ ಆಗಿರ್ತಾರೆ ಅನ್ನೋ ಮಾತನ್ನ ತಾವು ಗಮನಿಸಬಹುದು. ಸ್ಟ್ಯಾಡಲ್ ಅಂತ ಹೇಳಿ ನೋಡ್ರಿ, ಈ ಒಂದು ರಾಜ್ಯ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಕ್ರೀಡೆ ಮಲ್ಲಕಂಬ ಜರುಗ್ತಾ ಇದೆ. ಪ್ರತಿ ವರ್ಷ ಜನವರಿಯಲ್ಲಿ ರಾಜ್ಯ ಮಟ್ಟದ ಒಂದು ಚಾಂಪಿಯನ್ ಸಹಿತ ಜರುಗ್ತಾ ಇದೆ. ಇದರಲ್ಲಿ 12 ವರ್ಷದ ಒಳಗೆ, 14 ವರ್ಷದ ಒಳಗೆ, 16 ವರ್ಷದ ಒಳಗೆ ಈ ರೀತಿ ವಿಭಾಗಗಳನ್ನಾಗಿ ಮಾಡಿ ರಾಜ್ಯ ಮಟ್ಟದಿಂದ ಅಂದ್ರೆ ನಮ್ಮ ಕರ್ನಾಟಕ ತಂಡದಿಂದ ರಾಷ್ಟ್ರ ಮಟ್ಟಕ್ಕೆ ಅನೇಕ ವಿದ್ಯಾರ್ಥಿಗಳನ್ನು, ಸುಮಾರು ಸಿಟ್ಟಿಂಗ್ ಜಾಬ್ ಅಂತ ಹೇಳ್ತೇವೆ ನಾವು ಇದಕ್ಕೆ, ಅನೇಕ ಆಸನಗಳನ್ನ ವಿದ್ಯಾರ್ಥಿಗಳು ಬಹಳ ಒಂದು ಪರಿಪೂರ್ಣ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಡಿಸ್ಮೌಂಟ್ ಅಂತ ಹೇಳ್ತೇವೆ ನಾವು. ಒಳ್ಳೆಯ ರೀತಿಯಿಂದ ಮಕ್ಕಳು ಮಲ್ಲಕಂಬವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇವರಿಗೆ ಇನ್ನೂ ಒಂದು ಅಲ್ಪ ಸ್ವಲ್ಪ ವಿಶೇಷವಾಗಿ ತರಬೇತಿ ಸಿಕ್ಕರೆ ಇವರು ನೇರವಾಗಿ ರಾಜ್ಯ ಮಟ್ಟಕ್ಕೆ ಒಂದು ಕಾಂಪಿಟೇಷನ್ಗೆ ಹೋಗ್ತಾರೆ ಅನ್ನೋ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಫ್ಲಾಗ್ ಅಂತ ಹೇಳ್ತೇವೆ ನಾವು. ನಮ್ಮ ಫ್ಲಾಗ್, ನಮ್ಮ ಅರವಿಂದ್ ಮಂದಿರದ ಒಂದು ಫ್ಲಾಗ್. ವೆರಿ ನೈಸ್, ವೆರಿ ನೈಸ್. ನಿಮ್ಮೆಲ್ಲ ಹೃದಯದ ಬಡಿತ ಹೆಚ್ಚು ಕಮ್ಮಿ ಖಂಡಿತ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳು ಈ ರೀತಿ ಮಾಡೋದನ್ನ ನೋಡಿ ಅವರಲ್ಲಿ ಒಂದು ವಿಶೇಷ ಶಕ್ತಿ ಗೋಚರಿಸಬೇಕಂದ್ರೆ ಈ ರೀತಿ ಕ್ರೀಡೆ ಮಾಡಲೇಬೇಕಾಗತ್ತೆ. ಈಗ ಮಾಡ್ತಕ್ಕಂಥ ಆಸನಗಳನ್ನ 10ಕ್ಕಿಂತಲೂ ಹೆಚ್ಚಿಗೆ ಆಸನಗಳನ್ನ ಬರೀ 90 ಸೆಕೆಂಡ್ದಲ್ಲಿ ಮಾಡಿ ಒಂದು ಈ ಮಲ್ಲಕಂಬ ಸ್ಪರ್ಧೆಗೆ ಅಣಿಯಾಗಬೇಕಾಗುತ್ತೆ. 90 ಸೆಕೆಂಡಿನಲ್ಲಿ 10ಕ್ಕಿಂತಲೂ ಹೆಚ್ಚು ಮಲ್ಲಕಂಬದ ಆಸನಗಳನ್ನು ಮಾಡಿ 4 ನಿರ್ಣಾಯಕರನ್ನ ಮೆಚ್ಚಿಸಿ ಅಂಕವನ್ನ ಗಿಟ್ಟಿಸಿಕೊಳ್ಬೇಕಾಗತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಾದ್ರೆ. ಈಗ ನಾವು ಗೋಪುರ ಅಂತ ಹೇಳ್ತೀವಿ, ಪಿರಮಿಡ್ದಲ್ಲಿ ಗೋಪುರ ಮಾಡಲಿಕ್ಕೆ ಮಕ್ಕಳು ಸಿದ್ಧಿದ್ದಾರೆ. ಇದಕ್ಕೆ ಕನ್ನಡದಲ್ಲಿ ನಾವು ಗೋಪುರ, ಇಂಗ್ಲಿಷ್ ನಲ್ಲಿ ಪಿರಮಿಡ್ ಅಂತೇಳಿ, ಇದು ಸಹಿತ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಜರುಗ್ತಾ ಇದೆ. ಮಕ್ಕಳಿಂದ 1ನೇ ಪಿರಮಿಡ್ ಅನ್ನ ನಾವು ಅವಕಾಶ ಮಾಡ್ತಾ ಇದ್ದೇವೆ. ಮೊದಲು ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ ಮಾತು. ಆರೋಗ್ಯ ಸುದ್ದಿತ್ತಂದ್ರೆ ಜಗತ್ತನ್ನೇ ಸುದ್ದಿರಬಹುದು. ಅದಕ್ಕೆ ಈ ಅರವಿಂದ್ ಆಶ್ರಮದವರು, ಅರವಿಂದ್ ಒಂದು ಶಾಲೆಯವರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ನಾಗರಿಕನನ್ನ ಕೊಡ್ತಾ ಇದ್ದಾರೆ. ನಮ್ದು ಅಲ್ಪ ಸ್ವಲ್ಪ ಸೇವೆ ಅಂತೇಳಿ ತಿಳ್ಕೊಂಡು ಈ ಒಂದು ಒಳ್ಳೆಯ ಒಂದು ನಾಗರಿಕರನ್ನ ಬೆಳೆಸಲಿಕ್ಕೆ ಈ ಒಂದು ವೆರಿ ಗುಡ್. ಎಲ್ಲ ಮಕ್ಕಳು ಸೇರಿ ಮಾಡ್ತಕ್ಕಂತ ಇದು ಪಿರಮಿಡ್. ಪ್ರತಿ ಮಗು ಒಂದೊಂದು ಆಸನಗಳನ್ನ ಮಾಡ್ತಾ ಇದೆ ಇಲ್ಲಿ. ಇದಕ್ಕೆ ಪಿರಮಿಡ್ ಅಂತ ಹೇಳ್ತೇವೆ ನಾವು. ಜನವರಿ 26ರಂದು ನೀವು ಇಲ್ಲಿಯ ಒಂದು ಸೈನಿಕರ ಪಿರಿಯಡ್ ನಲ್ಲಿ ಈ ಮಲ್ಲಕಂಬ ಪಿರಮಿಡ್ ನೀವು ನೋಡಿರಬಹುದು. ಬಹುಶಃ ಈ ಬರುವ ಜನವರಿ 26ರಂದು ವಿಶೇಷವಾಗಿ ಮಿಲಿಟರಿ ಅವರು ಇಂಥ ಮಲ್ಲಕಂಬದ ಒಂದು ಪಿರಮಿಡ್ ಅನ್ನ ಮಾಡಿಸ್ತಾರೆ. ನೀವೆಲ್ಲ ಲಕ್ಷ್ಯ ಕೊಡಬಹುದು. ಇದಕ್ಕೆ ನಾವು ಪಿರಮಿಡ್ ಅಂತೇವಿ, ಗೋಪುರ ಅಂತೇವಿ. ಪ್ರತಿಯೊಂದು ಹಂತ ಬೇರೆ ಬೇರೆ ಬೇರೆ, ಪದ್ಮಾಸನ, ಚಕ್ರಾಸನ, ಮತ್ತೆ ಪದ್ಮಾಸನ, ಬಜರಂಗಿ, ಅನೇಕ ಆಸನಗಳನ್ನ ಕೂಡಿಸಿ ಇದೊಂದು ವಿಶೇಷವಾಗಿ ಮಲ್ಲಕಂಬ ಪಿರಮಿಡ್ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನಾವು. ಇದಕ್ಕೆ ಮತ್ತೊಂದು ಗೋಪುರಕ್ಕೆ ಸಿದ್ಧತೆ, ಮತ್ತೊಂದು ಗೋಪುರಕ್ಕೆ ಸಿದ್ಧತೆ. ಬಹುಶಃ ಮುಂದಿನ ದಿನಮಾನದಲ್ಲಿ ಮಲ್ಲಕಂಬಕ್ಕೆ ಎಲ್ಲಿಲ್ಲದ
ಆಸನಗಳನ್ನ ಮಗು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕಳೆದ ತಿಂಗಳಿನಲ್ಲಿ ಜರುಗಿದ ಒಂದು ಪ್ರಥಮ ವಿಶ್ವ ಮಲ್ಲಕಂಬ ಚಾಂಪಿಯನ್ಶಿಪ್ದಲ್ಲಿ ಬಾಲಕಿಯರು ಸಹಿತ ಈ ಮಲ್ಲಕಂಬವನ್ನು ಮಾಡಿದ್ದು ನೀವು ನೆಟ್ನಲ್ಲಿ ಅಂತರ್ಜಾಲದಲ್ಲಿ ನೋಡಬಹುದು. ಬಹುಶಃ ತಾಯಂದರಿಗೆ ಒಂದ್ ಮಾತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಕಸ್ಮಾತ್ ಆಗಿ ನೀವು ಬಾಲಕಿಯರಿಗೆ ಮಲ್ಲಕಂಬ ಕಲಿಸಿದ್ದಾದ್ರೆ ನಾಳೆ ಗಂಡನ ಮನೆಯಲ್ಲಿ ಏನಾದ್ರೂ ಅನಾವಶ್ಯಕ ಘಟನೆಗಳ ನಡೆದ್ರ ವಿಶೇಷವಾಗಿ ನೋಡ್ರಿ ಎಷ್ಟು ಆಸನ ಇಲ್ಲೇ ಯಾವ ರೀತಿ ತೊಂದರೆ, ಈ ತೊಂದರೆ ಥೈರಾಯ್ಡ್ ಅಂತೀವಿ ನಾವು, ಇದನ್ನ ಬೆನ್ನು, ಕುತ್ತಿಗೆ ಭಾಗ, ತೊಡೆ ಭಾಗ, ಈ ಪಾದ, ಈ ಎಲ್ಲ ನೋವುಗಳನ್ನ ದೂರ ಮಾಡೋ ಆಸನಗಳು ಇವು. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ವಿನಂತಿ ಅಂದ್ರೆ ಬೇಡ್ಕೋತಾ ಇದ್ದೀನಿ, ಮಕ್ಕಳನ್ನ ಇಂಥ ಕ್ರೀಡೆಗೆ ಬೆಳೆಸ್ರಿ, ಮಕ್ಕಳು ಗಟ್ಟಿ ಆಗ್ತಾರ, ದವಾಖಾನಿ ಖರ್ಚಿನಿಂದ ಉಳಿತಾರ ಅನ್ನೋ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಪದೇ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅನೇಕ ಜನ ಮಲ್ಲಕಂಬ ಅದು ಅಂದ್ರ ಕಠಿಣ ಕ್ರೀಡೆ ಅಂತ ಹೇಳ್ತಾರೆ. ಅನೇಕ ಕಡೆ ನಮಗೂ ಸಹಿತ ಕನಕಟ್ಟು ಮಾಡ್ತೀರಿ ಅಂತ ಹೇಳ್ತಾರೆ. ನೋಡ್ರಿ 10 ಅಡಿ ಎತ್ತರದಲ್ಲಿ ಒಂದು ಚಿಕ್ಕ ವಿದ್ಯಾರ್ಥಿನಿ ರಾಜಾಸನ ಅಂತ ಹೇಳ್ತೀವಿ ನಾವು, ಅದಕ್ಕೆ ರಾಜಾಸನ ಮಾಡ್ತಾ ಇದ್ದಾಳೆ. ಸ್ಟಡಲ್ ಅಂತ ಹೇಳ್ತೀವಿ ನಾವು, ವೆರಿ ನೈಸ್. ಎಲ್ಲ ಭಾರ ತನ್ನ ಕೈಯಲ್ಲಿ ಹಾಕಿ ಮಧು ಅಂತೇಳಿ, ಮಧು ಅಂದ್ರೆ ಜೇನುತುಪ್ಪ, ನಿಜವಾಗ್ಲೂ ಜೇನುತುಪ್ಪ ನೀನು ಅಂತೇಳಿ ಆ ತಾಯಂದ್ರಿಗೆ ನಾನು ಆಭಾರಿಯಾಗಿದ್ದೀನಿ. ತಮ್ಮ ಮಕ್ಕಳನ್ನ ಹೊತ್ತು ಈ ಒಂದು ಕ್ರೀಡೆಗೆ ಅಣಿಗೊಳಿಸಿದಿರಿ. ವಿಶೇಷವಾಗಿ ಈ ಪ್ರದೀಪ್ ಅನ್ನೋ ಒಂದು ವಿದ್ಯಾರ್ಥಿ ಏಕಪಾದ ಕಂದರಾಸನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಏಕಪಾದ ಕಂದರಾಸನ, ಗೋಡ್ ಮೇಲೆತ್ತು ವೆರಿ. ಇಂಥವು ಆಸನಗಳನ್ನ ಬರೀ 90 ಸೆಕೆಂಡಿನಲ್ಲಿ 10ಕ್ಕಿಂತಲೂ ಹೆಚ್ಚಿಗೆ ಆಸನಗಳನ್ನ ಮಾಡಬೇಕಾಗುತ್ತೆ ಮಕ್ಕಳು. ಈಜಿ ನೇರವಾಗಿ ವೀರಭದ್ರಾಸನ, ವೆರಿ ನೈಸ್. ಬಿಡು 10 ಮತ್ತೊಮ್ಮೆ ವೀರಭದ್ರಾಸನ ಮಾಡು. ಬರೀ ಪಾಠಣಿಗೆ ಹತ್ತಿದ್ರೆ ಅಂದ್ರೆ ರಾತ್ರಿಗೆ ಸ್ವಲ್ಪ ಏನಾದ್ರೂ ಪ್ಲಾಸ್ಟಿಕ್ ಕೂಡಿರ್ಬೇಕು. ನಿಮ್ಮ ಧೈರ್ಯ ಅಧೈರ್ಯ ಆಗಿ ಹೋಗುತ್ತಾ. ಮಗು 10 ಅಡಿ ಎತ್ತರದಿಂದ ತನ್ನ ಒಂದು ಕಾರ್ಯದಲ್ಲಿ ನಾನು ರಕ್ಷಣೆ ಮಾಡ್ಕೊಂತೀನಿ ಅನ್ನೋ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ವೀರಭದ್ರಾಸನದಿಂದ ನಿರ್ಗಮಿಸಿದ್ದಾನೆ. ಮತ್ತೊಮ್ಮೆ ವೀರಭದ್ರಾಸನ ಮಾಡ್ಲಿಕ್ಕೆ ಮಗು, ವೆರಿ ನೈಸ್. ಅವಸರ ಮಾಡಬೇಡ, ವೆರಿ ನೈಸ್. ಆರಾಮ್ಸೆ ಇಂತಹ ಆಸನಗಳನ್ನ ಕಠಿಣ ಆಸನ ಮತ್ತು ಸರಳ ಆಸನ ಸೇರಿಸಿ 12, 10, 12ಕ್ಕಿಂತಲೂ ಹೆಚ್ಚಿಗೆ ಆಸನ ಕಾಂಪಿಟೇಷನ್ ಎಲ್ಲ ಮಾಡಬೇಕಾಗುತ್ತೆ. ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾದಂತವರಿಗೆ ರಾಷ್ಟ್ರ ಮಟ್ಟದಲ್ಲಿ ಉಚಿತವಾಗಿ ನಮ್ಮ ಲಕ್ಷ್ಮೇಶ್ವರದ ರಾಜ್ಯ ಮಲ್ಲಕಂಬ ಸಂಸ್ಥೆ ವತಿಯಿಂದ ಅವರನ್ನ ರಾಷ್ಟ್ರ ಮಟ್ಟಕ್ಕೆ ಕಳಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. 2ನೇ ಒಂದು ಪಿರಮಿಡ್ ನಮ್ಮ ಕರ್ನಾಟಕದ ರಾಜ್ಯ ಮಲ್ಲಕಂಬ ಅಸೋಸಿಯೇಷನ್ ಲಕ್ಷ್ಮೇಶ್ವರದಲ್ಲಿದೆ. ವಿಶೇಷವಾಗಿ ಶ್ರೀ NS ಪಾಟೀಲ್ ಇದು ಒಂದು ಮಲ್ಲಕಂಬವನ್ನ ಕರ್ನಾಟಕಕ್ಕೆ ತಂದವರು. ಅವರ ಶಿಷ್ಯಗಳಾದ ಅನೇಕರು ನಾವೆಲ್ಲ ಈ ಮಲ್ಲಕಂಬ ಬೆಳೆಸಲಿಕ್ಕೆ ಪಣ ತೊಟ್ಟಿದ್ದೇವೆ. ಕಾರಣ ಇಷ್ಟೇ, ಇದರಿಂದ ಬೇರೆ ಏನು ನಮಗೆ ಬೆನಿಫಿಟ್ ಇಲ್ಲ. ಮಕ್ಕಳ ಒಂದು ಆರೋಗ್ಯ ವಿಶೇಷವಾಗಿ ಸದೃಢವಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಈ ಪಿರಮಿಡ್ ಸಹಿತ ಕಳೆದ 2 ವರ್ಷಗಳ ಹಿಂದೆ ಮಿಲಿಟರಿಯಲ್ಲಿ ಅಂದ್ರೆ ಒಂದು ಸೈನಿಕರ ಒಂದು ವಿಶೇಷ ಪೇರೇಡ್ದಲ್ಲಿ ಈ ಮಲ್ಲಕಂಬ ಪಿರಮಿಡ್ ಮಾಡಿದ್ದು ನಾನೆಲ್ಲ ನೋಡಿದ್ದೀನಿ. ವೆರಿ ಗುಡ್. ಎಷ್ಟು ಆಸನಗಳಿದಾವೆ ನೋಡ್ರಿ. ಇಲ್ಲೊಂದು ಆಸನ, ಇಲ್ಲೇ ಒಂದು ಆಸನ, ಇದೊಂದು ಭಾರ, ಮತ್ತೊಂದು ಎಲ್ಲ ಒಂದು ಆಸನಗಳನ್ನ ಕೂಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡಿಕೊಂಡು ಇದೊಂದು ಪಿರಮಿಡ್ ಮಾಡಿದ್ರೆ ದಯವಿಟ್ಟು ನೀವು ಚಪ್ಪಾಳೆ ಹಾಕೋದನ್ನ ಮರೆದಿರಿ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಚಪ್ಪಾಳೆ ಕೊಡುಗೆಯನ್ನ ತಾವು ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಡಿಸ್ಮೌಂಟ್. ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಶ್ರೀ VV ಸಾಲಿಮಠ್ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವ್ರ ಊರಿನ ಒಂದು ವಿಶೇಷತೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮಲ್ಲಕಂಬ ಕ್ರೀಡಾಪಟುಗಳು ಪ್ರತಿ ಮನೆಯಲ್ಲಿ ಜನ್ಮ ತಾಳಿದ್ದಾರೆ. ಅಲ್ಲೇ ನಾನು ಕಲಿಯುವಾಗ ಸುಮಾರು 30 ವರ್ಷಗಳ ಹಿಂದೆ ನನ್ನ ಒಂದು 16 ವಯಸ್ಸಿನ ಒಂದು ವಯಸ್ಸಿನಲ್ಲಿ ಆ ಊರಿನಲ್ಲಿ ಹೋದಾಗ
ಪ್ರತಿ ಮನೆಯಲ್ಲಿ ಸಹಿತ ಮಲ್ಲಕಂಬ ಆಟಗಾರ ನಮ್ಮ BO ಸಾಹೇಬರು ಹರ್ಲಾಪುರ ಗ್ರಾಮದಲ್ಲಿ ಈಗಲೂ ಇದ್ದಾರೆ ಅನ್ನೋ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿಶೇಷವಾಗಿ ಮಲ್ಲಕಂಬ ಊರೇ ಅಂತೇಳಿ ಹರ್ಲಾಪುರಕ್ಕೆ ಕರೀತಾ ಇದ್ದಾರೆ. ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯಾವ ರೀತಿ ಯಳವತ್ತಿ ಕಬಡ್ಡಿಗೆ ವಿಶೇಷತೆ ಹೊಂದಿದೆ ಅದೇ ರೀತಿ ಹರ್ಲಾಪುರದಲ್ಲಿ ನಿಂತು ಒಂದು ಕಲ್ಲನ್ನು ಎಸೆದರೆ ಯಾರ ಮಾಳಿಗೆ ಮೇಲೆ ಕಲ್ಲನ್ನು ಬೀಳ್ತದೆ ಆ ಮನೆಯಲ್ಲಿ ಸಹಿತ ಮಲ್ಲಕಂಬ ಕ್ರೀಡಾಪಟು ಇದಾನೆ ಅನ್ನೋ ಮಾತನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲಿ ಮತ್ತೊಂದು ಪಿರಮಿಡ್ಗೆ ಮಕ್ಕಳು ಕಳೆದ ಒಂದು 7 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ 3ನೇ ಪಿರಮಿಡ್ ಕರ್ನಾಟಕದಲ್ಲಿ ಬರೀ 7 ಮಲ್ಲಕಂಬ ತರಬೇತಿ ಕೇಂದ್ರಗಳಿದ್ದವು. ಈಗ ಕರ್ನಾಟಕದಲ್ಲಿ 47 ಮಲ್ಲಕಂಬ ತರಬೇತಿಗಳು ಇದ್ದಾವೆ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ವಿಜಯಪುರದಲ್ಲಿ ಹಾಗೂ ಗುಲ್ಬರ್ಗಾದಲ್ಲಿ, ಬೆಳಗಾವಿಯಲ್ಲಿ. ಅದೇ ರೀತಿ ಈ ಒಂದು ಲಿಸ್ಟಿನಲ್ಲಿ ಯಳವತ್ತಿ ಸಹ ಇದೆ ಅನ್ನೋ ಮಾತನ್ನ ಹೇಳಿಕೆ ಸಂತೋಷದಿಂದ ನಿಮ್ಮ ಒಂದು ಕೇಂದ್ರದ ವಿಷಯ. ರಾಜ್ಯ ಅಸೋಸಿಯೇಷನ್ದಲ್ಲಿ ಯಳವತ್ತಿಯಲ್ಲಿ ಸಹಿತ ಒಂದು ಕೇಂದ್ರ ಇದೆ ಅಂತಂತೇಳಿ ಈಗಾಗಲೇ ನಾವು ಗುರುತಿಸಿದ್ದೇವೆ. ನೋಡ್ರಿ, ಯಾವುದೇ ಇಲ್ಲದೆ ಅಂಜಿಕೆ ಇಲ್ಲದೆ ನಮ್ಮ ವಿದ್ಯಾರ್ಥಿನಿ ಮೇಲೆ ರಾಜಾಸನ ಮಾಡಿದ್ದಾಳೆ. ಇದು ಸಹ ಇಲ್ಲೇ ದ್ವಿಪಾದ ಕಂದರಾಸನ. ಈ ಆಸನ ಮಾಡೋದ್ರಿಂದ ವಿಶೇಷವಾಗಿ ಆ ಮಕ್ಕಳಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆ ಇದ್ರೆ ದೂರ ಆಗುತ್ತೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನೇಕ ಆಸನಗಳನ್ನ ಇಲ್ಲಿ ಉಲ್ಟಾ ನಮ್ಮ ವಿದ್ಯಾರ್ಥಿನಿಯರು ಇದು ಶೀರ್ಷಾಸನದಲ್ಲಿ ಏನು ಲಾಭ ಇರುತ್ತೆ ಎಲ್ಲಾ ಲಾಭಗಳು ಈ ಒಂದು ಆಸನದಲ್ಲಿ ಸಿಗ್ತಾ ಇದೆ. ಇದು ಸಹಿತ ಪಿರಮಿಡ್ ಡಿಸ್ಮೌಂಟ್. ಈಗ ನಾವು ಮಲ್ಲಕಂಬದಲ್ಲಿ ಆಸನಗಳನ್ನು ಮಾಡಿದ್ದೇವೆ. ಈ ಮಲ್ಲಕಂಬಕ್ಕೆ ನಮಗೆ ರಕ್ಷಣೆ ಮಾಡಿದೆ, ಯಾವುದೇ ತೊಂದರೆ ಆಗಿಲ್ಲ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊತಾ ಮಕ್ಕಳು ಆ ಕಂಬಕ್ಕೆ ನಮನವನ್ನು ಮಾಡ್ತಾ ಇದ್ದಾರೆ. ರೆಡಿ, ವೆರಿ ನೈಸ್ ಎಲ್ಲ